ಕರ್ನಾಟಕ ಟೇಬಲ್ ಟೆನ್ನಿಸ್ ಅಸೋಸಿಯೇಷನ್ ವತಿಯಿಂದ ಬೆಂಗಳೂರಿನ ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದಿನಿಂದ ರಾಷ್ಟ್ರೀಯ ಶ್ರೇಯಾಂಕದ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ ಪಂದ್ಯಾವಳಿ ಆರಂಭವಾಗಿದ್ದು ಇದೇ ತಿಂಗಳ 22ರವರೆಗೂ ನಡೆಯಲಿದೆ. ಈ ವೇಳೆ ರಾಷ್ಟ್ರಮಟ್ಟದ ಸ್ಪರ್ಧಾ ವಿಜೇತೆ ತನಿಷ್ಕಾ ಹಲವು ವರ್ಷಗಳ ಬಳಿಕ ರಾಷ್ಟ್ರಮಟ್ಟದ ಟೆನ್ನಿಸ್ ಸ್ಪರ್ಧೆ ರಾಜ್ಯದಲ್ಲೇ ನಡೆಯುತ್ತಿರುವುದು ಸಂತಸ ತಂದಿದೆ. 13 ಹಾಗೂ 11ರ ವಯೋಮಿತಿಯ ವಿಭಾಗಗಳಲ್ಲಿ ಸ್ಪರ್ಧಿಸಿ ಗೆಲ್ಲುವ ಗುರಿ ಹೊಂದಲಾಗಿದೆ ಎಂದರು. My coach name is Sangam Bailur and I have 15 medals of nationals. So I have some 6 medals gold and my one international medal also, and my aim is to play for Olympic for India. ಕರ್ನಾಟಕ ಟೇಬಲ್ ಟೆನ್ನಿಸ್ ಅಸೋಸಿಯೇಷನ್ ಕಾರ್ಯದರ್ಶಿ ಕೆಆರ್ ಮಂಜುನಾಥ್ 11 ವರ್ಷದೊಳಗಿನ ವಯೋಮಾನದವರಿಂದ ಹಿಡಿದು ಪುರುಷ ಮಹಿಳೆಯರು ಸೇರಿ 12 ವಿಭಾಗಗಳಲ್ಲಿ ಸ್ಪರ್ಧೆಗಳನ್ನು ನಡೆಸಲಾಗುತ್ತಿದೆ. ರಾಷ್ಟ್ರಮಟ್ಟದ ಕ್ರೀಡಾಪಟುಗಳು ಭಾಗಿಯಾಗಿದ್ದು ಸ್ಪರ್ಧೆಯು ರಾಜ್ಯಕ್ಕೆ ಹೆಮ್ಮೆ ತರುವ ರೀತಿಯಲ್ಲಿ ಮೂಡಿಬರುವ ವಿಶ್ವಾಸವಿದೆ ಎಂದು ತಿಳಿಸಿದರು. ಕ್ಯಾಟಗರಿಯಲ್ಲಿ ಮ್ಯಾಚಸ್ ನಡೀತಾ ಇದೆ. ಈ ಪಂದ್ಯಾವಳಿಯಲ್ಲಿ ಒಲಿಂಪಿಯನ್ಸ್ ಮತ್ತು ಏಷ್ಯನ್ ಚಾಂಪಿಯನ್ಶಿಪ್ ಮೆಡಲಿಸ್ಟು, ಕಾಮನ್ವೆಲ್ತ್ ಮೆಡಲಿಸ್ಟ್ ಎಲ್ಲ ಭಾಗವಹಿಸ್ತಾ ಇದ್ದಾರೆ. ದೂರದರ್ಶನದೊಂದಿಗೆ ಸ್ಪರ್ಧೆಯ ನಿರ್ವಹಣೆಗಾರ ಎನ್ ಗಣೇಶನ್ 1,000ಕ್ಕೂ ಅಧಿಕ ಕ್ರೀಡಾಪಟುಗಳು ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದು 11, 13, 15, 16 ವರ್ಷ ಒಳಪಟ್ಟ ಹಾಗೂ ವಯಸ್ಕರಿಗೆ ವಿವಿಧ ವಿಭಾಗಗಳಲ್ಲಿ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. We are having matches right from under 11, 13, 15, 17, 19 and the senior men and women. ಸ್ಪರ್ಧೆಯ ತೀರ್ಪುಗಾರರಾದ ಟಿಜಿ ಉಪಾಧ್ಯಾಯ ಅತ್ಯುತ್ತಮ ಮಟ್ಟದಲ್ಲಿ ಸ್ಪರ್ಧೆಯನ್ನು ಆಯೋಜಿಸಿರುವುದು ಅಭಿನಂದನಾರ್ಹ. ರಾಜ್ಯವು ಹಲವು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಗಳಿಗೆ ಕ್ರೀಡಾಪಟುಗಳನ್ನು ಕೊಡುಗೆಯಾಗಿ ನೀಡಿದೆ ಎಂದರು. ಯಶಸ್ವಿನಿ ಗೋರ್ಪಡೆ and Tanishka Kalbhairav, 2 players are getting a lot of medals in the national championships. ಸ್ಪರ್ಧೆಯ ಉಪ ತೀರ್ಪುಗಾರರಾದ ಶ್ರೀಧರನ್ ಶ್ರೀನಿವಾಸನ್ ಎಲ್ಲಾ ರೀತಿಯ ಉತ್ತಮ ವ್ಯವಸ್ಥೆಗಳ ಜೊತೆಗೆ ಅಚ್ಚುಕಟ್ಟಾಗಿ ಟೂರ್ನಿಯನ್ನು ಆಯೋಜಿಸಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು. Many Asian Games, Commonwealth Games and the World Championship.